ಹಿರಿಯರಿಗೆ ಅಮ್ಮ ಯಾವುದೇ ಕಾರಣಕ್ಕೂ ಆ ಸತ್ಯ ಮತ್ತು ನಾಗೇಂದ್ರನನ್ನು ಯಾನು ಬಿಡೋದಿಲ್ಲ. ಅವರಿಬ್ಬರನ್ನು ಸಾಯಿಸ್ತೇನೆ. ಎಂತ ಎಂತ ಅದು ಮಳ್ಳು? ಎಲ್ಲರ ಮುಂದೆ ನನಗೆ ಅವಮಾನ ಮಾಡ್ತಾರೆ. ಇಂಥವ್ರನ್ನ ಬಿಡ್ಬೇಕಾ? ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ. ಅವರಿಬ್ಬರನ್ನ ಸಾಯಿಸ್ತೇನೆ. ಡಮ್ಮಿ ಮಾಡ್ಬಿಟ್ಟಿಲ್ಲ ಸತ್ಯ, ನನ್ನ ಈ ಲೆವೆಲ್ಗೆ ಡಮ್ಮಿ ಮಾಡ್ಬಿಟ್ಟೆ ಸತ್ಯ. ನೀನು ನನಗ್ ಬೇಕೇ ಬೇಕು. ನಾನೇನ್ ಅನ್ಕೊಂಡಿದ್ದೀನಿ ನನಗ್ ಬೇಕೇ ಬೇಕು. ಸಿಗ್ಲಿಲ್ಲ ಅಂದ್ರೆ ಕಿತ್ಕೊತೀನಿ. ಏ ನಾಗೇಂದ್ರ, ಮುಂದೆ ನಿಂತ್ಕೊಂಡು ಮಾತಾಡೋ ಮೀಟ್ರ್ ಇರ್ಲಿಲ್ಲ, ಈಗ ಎದೆ ಮೇಲೆ ನಿಂತ್ಕೊಳ್ಳೋ ಲೆವೆಲ್ಗೆ ಬಂದ್ಬಿಟ್ಟ. ಹುಡುಗ, ನಂಗೆ ಯಾಕೋ ಇಲ್ಲಿ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಹೌದಾ? ಒಂದ್ ಕೆಲ್ಸ ಮಾಡೋಣ. ಇಡೀ ರಾತ್ರಿ ನಿನ್ ಮುಖ ನಾನ್ ನೋಡ್ತಾ ಇರ್ತೀನಿ, ನನ್ ಮುಖ ನೀನ್ ನೋಡ್ತಾ ಇರು. ಅವಾಗ ಕಂಫರ್ಟಬಲ್ ಫೀಲ್ ಆದ್ರೂ ಆಗ್ಬೋದು. ಲೋ ಕೋತಿ, ನಾನು ಏನ್ ಮಾತಾಡ್ತಿದ್ದೀನಿ, ನೀನ್ ಏನ್ ಹೇಳ್ತಾ ಇದ್ಯಾ? ಹೋಗಲು, ನಿಂಗೆ ನನ್ನ ಮೇಲೆ ಒಂಚೂರು ಕೇರೇ ಇಲ್ಲ. ಯು ಆರ್ ಸೋ ಕೇರ್ಲೆಸ್. ಕೇರ್ ಇರೋದಕ್ಕೆ ಡೇರ್ ಆಗಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು. ಇವರಿಬ್ಬರಿಗೆ ಎಂತಾದರೂ ಚೂಪದ್ರಿಂದ ಚುಚ್ಚಿ 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 ಸಾಯಿಸಬೇಕು. ಎಂತ ಉಂಟು ಚೂಪಂದು? ಎಂತ ಉಂಟು? ವ್ಯವಹಾರ ಕಲ್ಸ್ಕೊಟ್ಟಿದ್ ನಾನು, ನನ್ನ ಹತ್ರನೇ ಪರ್ಸೆಂಟೇಜ್. ಅದು ನನಗಿಂತ ಜಾಸ್ತಿ. ತಪ್ಪು ಮಾಡ್ಬಿಟ್ಟೆ ನಾಗೇಂದ್ರ. ತಿದ್ದಕ್ಕಾಗ್ದಿರೋ ತಪ್ಪು ಮಾಡಿದ್ಯಾ. ಈ ತಪ್ಪಿಗೆ ಶಿಕ್ಷೆ ನಿನ್ನ ಸಾವೇ. ನಾನ್ ಸ್ಟಾರ್ಟ್ ಮಾಡಿದ ಗೇಮ್ನ ನಾನೇ ಮುಗಿಸ್ತೀನಿ. ನನಗ್ ಕ್ಷಮಿಸ್ಬಿಡು ಸತ್ಯ, ನನಗ್ ಕ್ಷಮಿಸ್ಬಿಡು, ನನಗ್ ಕ್ಷಮಿಸ್ಬಿಡು. ಇಲ್ಲಿ ನಮ್ಗೇನು ಆಗಲ್ಲ. ಆ ಥರ ಯಾರಾದ್ರೂ ನಮ್ಗೆ ತೊಂದರೆ ಕೊಡಕ್ ಬಂದ್ರೆ ಅವ್ರನ್ನ ಜೀವ ಸಹಿತ ಬಿಡಲ್ಲ. ಎಂತ ಇದು ಉಲ್ಟಾ ಹಿಡಿದು, ಎಂತ ಒಳ್ಳು ಮಾರ್ರೆ. ನಾನು ಉಲ್ಟಾ ಹಿಡಿದುಕೊಂಡು ಮಸಿತಿದ್ದೇನೆ, ಆದರೂ ಬಿಡೋದಿಲ್ಲ. ನಿನ್ನ ಹಣೆ ಮೇಲೆ ಇರೋ ಬೇವ್ರನ್ನ ನಾನು ಮುತ್ಕೊಟ್ಟು ತೋರಿಸ್ಲಾ? ಶಂಕರ್, ಶಂಕರ್, ಭಗವಂತ ಮಂಜುನಾಥ ಚೌಡಿ, ನಾ ಸತ್ತೆ. ಕಣ್ಬಿಟ್ ನೋಡ, ಬಂದಿರೋದ್ ನಾನ. ಅಯ್ಯೋ ಮಾರೈತಿ, ನೀನಾ? ಮತ್ಯಾರು ಬರ್ಬೇಕಿತ್ತ? ನೀನೇ ಬರ್ಬೇಕಿತ್ತು. ಹಾಗೆ ನೋಡಿದ್ರೆ ಯಾರು ಬರ್ಲೇಬಾರ್ದು. ಯಾಕಂದ್ರೆ ಪರಿಸ್ಥಿತಿ ಅನ್ನೋದು ಇಲ್ಲಿ ತಿಥಿಯಾಗಿ ಕೂಡಿ. ಅಲ್ಲ ಮಾರೈತಿ, ಅಲ್ಲ ನನ್ನ ಹೆಂಡತಿ, ಅಲ್ಲ ನನ್ನ ಮುದ್ದು, ನೀನು ಯಾಕೆ ಇಲ್ಲಿಗೆ ಬರ್ಲಿಕ್ಕೆ ಹೋದೆ? ಹೇಳೋದನ್ನೇ ಮರ್ತು ಬಿಟ್ಟಿದ್ದೆ. ನಾನು ನಿನಗೋಸ್ಕರ ಅವಲಕ್ಕಿಯನ್ನು ಕುಟ್ಟಿ ಕುಟ್ಟಿ ಡಬ್ಬದಲ್ಲಿ ಕಟ್ಟಿಟ್ಟಿದ್ದೇನೆ, ಗೊತ್ತಾ? ಮೊನ್ನೆ ಒಡೆಯನಿಗೂ ಕೊಟ್ಟಿಲ್ಲ. ಪೂರ್ತಿ 1/4 kg ಉಂಟು ಮಾರೈತಿ. ನೀನು ಒಬ್ಬಳೆ ಸಮ್ಮ ಬಾರಿಸು, ಆಯ್ತಾ? 1/4 kg ಬ್ಯಾಡ್ರಿ, ಮತ್ತೆ ಎಷ್ಟು ಬೇಕು ಮಾರೈತಿ? 250 ಗ್ರಾಮ್ ಸಾಕ್ರಿ. ಏಟಿ ಅಂದ್ರೆ ಪ್ಲೇಟ್ ಅನ್ನೋ ಜಾತಿ ನಿಂದ್ರು. ಮಾತಿಗೆ ಮಾತು ಬೇಡ, ನಾಟಿ ಮಾರೈತಿ ನೀನು. ಎಂತ ಕರ್ಮ ಮಾರೈತಿ. ಅಲ್ಲ ಹುಚ್ಕಂಡಿ, ರಾತ್ರಿ ಎಲ್ಲ ಮನೆಗೆ ಬರ್ದ ಇಲ್ಲಿ ಮಾಡುವಂತ ಗನಂದಾರಿ ಕೆಲ್ಸ ಏನಿತ್ಪ? ಶಿರ್ಸಂಗಿ ಕಾಳುವ ನೋಡು, ಏಟರೆ ಕಸ ಬಿದ್ದಾವ್. ಹಿಂಗ ಕಸ ಬಿದ್ದಿದ್ರ ಮನಿಗ್ ದರಿದ್ರ ಬರ್ತಾವ್.
ಅಯ್ಯೋ ಮನೆಗಂತ ದರಿದ್ರ ಬಡಿದ್ರು, ಇಲ್ಲಿ ನಮಗೆ ದರಿದ್ರ ಬಡ್ಕೊಂಡು ಕೂತು ದುಡ್ಡು ಕೊಟ್ಟುಂಟ ಮಾರಾಯ್ತಿ. ಅದೇನಾತ? ಅದು ಒಂದು ಕಡ್ಡಿಯನ್ನು ಆಚೆಯಿಂದ ಈಚೆ ಇಡ್ಲಿಕ್ಕೆ ಆಗ್ತಾ ಇಲ್ಲ, ಪರಿಸ್ಥಿತಿ ಅನ್ನೋದು ಹಾಗುಂಟು ಮಾರಾಯ್ತಿ. ಏನದು? ಅದು ಎಂತ ಹೇಳುವುದು, ಬಾಯಿ ಬಿಟ್ಟು ಹೇಳುವ ಆಗಿಲ್ಲ, ಹಾಗೆ ನುಂಗಿಕೊಳ್ಳುವ ಆಗಿಲ್ಲ. ಅದು ನೋಡು ಮಾರಾಯ್ತಿ, 10 ದಿವಸದಿಂದ ನನಗೆ ಸೊಂಟ ನೋವು. ನೋಡಕ್ ಒಳ್ಳೆ ಗುಂಡ್ಕಲ್ ಗತೆ ಅದಿ, ನಿಂಗ್ ಸೊಂಟ ನೋವಾ? ಹೌದು ಮಾರಾಯ್ತಿ, ಮೇಲೆ ನೋಡ್ಲಿಕ್ಕೆ ನಾನು ಗುಂಡ್ಕಲ್ ರೀತಿ ಕಾಣ್ತಾ ಉಂಟು, ಆದ್ರೆ ಒಳಗಡೆ ಪುಡಿ ಪುಡಿ ಪೌಡರ್ ಆಗಿ. ಸೋಮಾರಿ ಹಿಡಿಸುಡಿ ಎಲ್ಲದ ಕೊಡ. ಅಲ್ಲುಂಟು ಅಲ್ಲುಂಟು. ಮನಿನ ಇದು ತಿಪ್ಪೆ. ಆ ಕಡೆ ಬೇಡ, ಆ ಕಡೆ ಬೇಡ, ಬೇಡ, ಬನ್ನಿ ಆ ಕಡೆ ಬೇಡ, ಈ ಕಡೆ ಬನ್ನಿ. ಗುಡ್ಡದ್ಯಲ್ಲವ ಶಿರ್ಸಂಗಿ ಕಾಳವ್ವ, ಹೊಸ ಹೊಸ ಕ್ಯಾರೆಕ್ಟರ್ಗಳು. ಕಥೆಯಾಗೇನೋ ಟ್ವಿಸ್ಟ್ ನಡ್ದಂಗದಲ್ಲ. ಈಕೆ ನೋಡಿದ್ರೆ ಹೀರೋಯಿನ್ ಗತೆ ಅದಾಳ. ಏಯ್ ಯಾರೀಕಿ? ನೀನೇ ಹೇಳಿದ್ಯಲ್ಲ ಹೀರೋಯಿನ್. ಆ ಹುಡುಗ ಇದನ್ನಲ್ಲ, ಅವರಿಬ್ರು ಲವ್ವರು. ಇವ್ರು ಯಾರ? ಎಂತ ಮಳ್ಳು ಮಾರೈತಿ ನೀನು. ಅವಳು ಹೀರೋಯಿನ್ ಅಂದ ಮೇಲೆ ಇವ ಹೀರೋ, ಅಷ್ಟೇ ಮುಗಿತು. ಏ ಹುಚ್ಚುಮುಳ, ಇವರಿಬ್ರು ಹೀರೋ ಹೀರೋಯಿನ್ ಆದ್ರ ಈ ಅಪ್ಪ ಏನ್ ವಿಲನ್? ನಿನ್ನ ತಲೆ. ಅವರು ಈ ಮನೆಯ ಒಡ್ಡೆಯ ಒಡ್ಡೆಯ. ಹುಚ್ಕಂಡಿ, ನನಗೇನ್ ಕಾಗಿ ಗೋಬಿ ಕತಿ ಹೇಳಿ ಕತಿಯನ? ಈ ಮನಿ ಓನರ್ ಯಾರಂತ ನಂಗೆ ಗೊತ್ತಿಲ್ಲ ಅಂತ ಮಾಡಿದ್ದಿ? ಒಡೆಯ ಅಂದ್ರೆ ಒಡೆಯ, ಇವರು ಈ ಮನೆಯ ಒಡೆಯ ಒಡೆಯ. ಅಂದ್ರ ಮೊದ್ಲು ಇವ್ರನ್ನ ಎಲ್ಲೂ ನೋಡ್ದಂಗೆ ಇಲ್ಲ ಶಂಕರ್. ಆಗ ನಿನ್ ತಲೆ ಸರಿ ಇರ್ಲಿಲ್ವಲ್ಲ, ಈ ತೋರ್ಸಿಂದು ನೀವು ಅಡಿಯೋಲೇ. ಮುದ್ದು, ಏನಾಗ್ತಿದೆ ನಿನ್ಗೆ? ಮುದ್ದು, ಇಲ್ಲಿ ನೋಡು. ಈ ಸುಯೋಧನ ಸಾರ್ವಭೌಮ ಬ್ರಹ್ಮಾಂಡವನ್ನೇ ಎದುರಿಸಿ ಮಿಂಚಿನಂತೆ ಬೆಳಗ್ಗೆ ವೀರ ಪದಕವನ್ನು ಪಡೆದ ಈ ದುರ್ಯೋಧನನ್ನು ನೀನ್ ಯಾರಂತ ಕೇಳ್ತಾ ಇದೀಯಾ? ಒಡೆಯ, ಇಷ್ಟೊತ್ತು ನೀವು ಆಗಿದ್ದು ದುರ್ಯೋಧನವ ಇಲ್ಲ ಬಬ್ರುವಾನವ? ಏಯ್, 2 ಅಲ್ಲ, ನಂದಿದು. ನಿನ್ನ ಧರ್ಮ ಪತ್ನಿಗೆ ಹೇಳು, ಈ ವಾಯ್ಸ್ ವೇರಿಯೇಷನ್ ಅಲ್ಲಿ ನನ್ನ ಬಗ್ಗೆ ಮಾತಾಡೋದು, ಫಿಟ್ಟಿಂಗ್ ಇಡೋದು ಮಾಡಿದ್ರೆ ನಿಮ್ಮಿಬ್ರನ್ನ ಸಾಯಿಸಿ ನಿಮ್ಮಿಬ್ರ ಆತ್ಮನ ಪ್ರೇತಾತ್ಮ ಮಾಡ್ಬಿಡ್ತೀನಿ. ಹುಷಾರ್. ಒಡೆಯ, ನೀವು ಹೆಂಡತಿ ಅಂತ ಹೇಳಿದ್ದರವರೆಗೂ ನನಗೆ ಅರ್ಥ ಆಯ್ತು. ಮುಂದೆ ಇಂಗ್ಲಿಷ್ ಅಲ್ಲಿ ಹೇಳಿದಲ್ಲ, ಎಂತ ಅದು? ಇದು ಅರ್ಥವಾಯ್ತು ಒಡೆಯ, ಅದೇ ಪ್ರೇತಾತ್ಮ ಅಲ್ವಾ? ಏನ್ ನಡಿಲಿಕ್ಕತ್ತದ ಮಾರಾಯ್ತಿ, ಸತ್ಯ ಹೇಳ್ತೇನೆ, ಈ ಮನೆಯಲ್ಲಿ ಒಂದು ಕೊಲೆ ಆಗಿದ್ದುಂಟು. ನೋಡು, ನಾಳೆ ಸಂಜೆವರೆಗೂ ಸುಮ್ಮನಿದ್ದು ಬಿಡು. ಸಂಜೆ ಕಿರಿವಡಿಯರು ಬರ್ತಾರೆ, ಅದು ಎಂಥದೋ ತಂದು ಇವನ ಕೈಗೆ ಕೊಡ್ತಾರೆ. ಇವನು ಆಮೇಲೆ ಹೋಗ್ತಾನೆ. ಅಲ್ಲಿಯ ತನಕ ಇವ ಹೇಳಿದ ಹಾಗೆ ಕೇಳುವ. ಇಲ್ಲ ಅಂದ್ರೆ ಇವ ಮಾಡಿದ ಕೆಟ್ಟ ಕೆಲಸಗಳನ್ನೆಲ್ಲ ನಮ್ಮ ತಲೆಗೆ ಕಟ್ಟಿ ನಮ್ಮನ್ನ ಜೈಲಿಗೆ ಕಳಿಸ್ತಾನೆ. ಇಲ್ಲ ಅಂದ್ರೆ ನಾವು ಪ್ರೇತವಾಗಿ ಈ ಮನೆಯಲ್ಲೇ ಅಲಿಬೇಕಾಗ್ತದೆ. ಈಗ ಹೇಳು ಮಾರೈತಿ, ನೀನು ಜೈಲಿಗೆ ಹೋಗ್ತೀಯಾ ಇಲ್ಲ ಪ್ರೇತ ಆಗಿ ಈ ಮನೆಯಲ್ಲೇ ಅಲಿತೀಯಾ? ಪ್ರೇತ, ಜೈಲು, ಭೂತ, ನಂಗ್ ಬಾಳ ಅಂಜಿಕೆ ಆಗ್ಲಿಕತ್ತದ. ನೀವ್ ಹ್ಯಾಂಗ ಹೇಳ್ತೀರ ಹಂಗ್ರಿ? ಮಾರೈತಿ, ಜೀವನದಲ್ಲಿ ಮೊದಲನೇ ಬಾರಿಗೆ ಗಂಡನಿಗೆ ಬೆಲೆ ಕೊಡ್ತಾ ಇದ್ದೀಯ. ಚಂದ ಉಂಟು, ಹೀಗೆ ಇದ್ದು ಬಿಡು ಮಾರೈತಿ. ಮುದ್ದು, ಇನ್ಯಾವುದೇ ಕಾರಣಕ್ಕೂ ನಾವು ಭಯ ಬೀಳೋ ಅವಶ್ಯಕತೆ ಇಲ್ಲ. ಎದಳು, ನಿಧಾನ. ನೋಡಿ, ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಡಿ. ಇಲ್ಲ ಅಂದ್ರೆ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಹೊರಡಿ, ಕಮಾನ್ ಮೋ. ವೇಟ್. ಏ ಬಟಾ, ಜೋಡಿ ಹಕ್ಕಿಯನ್ನು ಬೇರ್ಪಡಿಸಿದನಲ್ಲ, ಇನ್ನು 7 ಜನ್ಮದಲ್ಲಿ ಇವನಿಗೆ ಲಗ್ನ ಆಗ್ಲಿಕ್ಕಿಲ್ಲ. ನೋಡ್ತಾ ಇರು. ಏ ಹುಚ್ಕಂಡಿ, ಹೋಗ, ಅದೇನೋ ಕೇಳಿಕತ್ತಾನ, ಹೋಗು. ಕರ್ದಿದ್ ಕೇಳಿಸ್ಲಿಲ್ವಾ? ಹೋಗ್ ನೋಡ ಯಾರಂತ. ಒಂದು ಕ್ಷಣದಿಂದ ನನ್ನ ಕಿವಿಗೆ ಎಂತದು ಕೇಳ್ತಾ ಇಲ್ಲ ಒಡೆಯ. ಈಗ ಹೋಗ್ತೀಯೋ ಇಲ್ಲ ನಾನೇ ನಿನ್ ಕೊಲೆ ಮಾಡ್ಲಾ? ಹೋಗ್ತೀನಿ, ಎಂತ ಕರ್ಮನಪ್ಪ ಇದು. ಬಾಗಿಲಿಂದ ಬೆಲ್ಲಿನ ಶಬ್ದ ಬಂದ್ರೆ ಯಾವ್ದೋ ಜಲ್ಲನ್ನುತ್ತೆ ಮಾರ್ಯಾರೆ. ತಾಯಿ ಚೌಡಿ, ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡಬೇಡ. ತಾಯಿ ಚೌಡಿ, ತಾಯಿ ಚೌಡಿ, ತಾಯಿ ಚೌಡಿ, ತಾಯಿ ಚೌಡಿ. ಪೊಲೀಸ್, ಪೊಲೀಸ್, ಪೊಲೀಸ್. ತಾಯಿ ಚೌಡಿ, ತಾಯಿ ಚೌಡಿ. ಈ ಮಂಜನ ಎದೆಯಲಿ ನಂಜೇ ಇಲ್ಲ, ಬಗ್ಗುವಾಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ. ಈ ಭೀಮನ ಹೋಗ ಹಿಂದೆ,
ಆ ಭೀಮನ ಬಲದವನು, ಚಾಣಕ್ಯನ ಛಲದವನು, ಕ್ರಿಮಿನಲ್ಸ್ ನ ಎಂದು ಬಿಡೆನು. ಸರ್ ಇದು ಕಾಲಿಗನ್ನು ಸರ್, ಬುಲೆಟ್ ಇಲ್ಲ, ಡಮ್ಮಿ. ಲೇ ಏನ್ ಡಬ್ಬಾನೋ ನೀನು? ಅಲ್ಲ ಕಣೋ, ಗನ್ಗೆ ಬುಲೆಟ್ ಹಾಕೊಂಡ್ಬಿಟ್ಟು ಎದುರಿಸೋ ನಿಜವಾದ ಗಂಡ್ಸೇನು? ಬುಲೆಟ್ ಇಲ್ದಿರೋ ಗನ್ನ ತೋರಿಸಿ ಎದುರಿಸೋನೆ ನಿಜವಾದ ಪೊಲೀಸು, ನನ್ನಂತವನು. ಒಂದು ನಿಮಿಷ, ಹೀಗೆ ಹೋಗಿ ಹಾಗೆ ಬರ್ತೇನೆ. ಅಯ್ಯೋ ಪಾಪ ಪಾಂಡು ಎದುರ್ಬಿಟ್ಟ. ಏಯ್ ಎಲ್ಗೋಗ್ತೀಯ? ಒಂದು ನಿಮಿಷದಲ್ಲಿ ಅಂತ ತಾಲಿಬಾನಿಗೆ ಹೋಗ್ಲಿಕ್ಕೆ ಆಗ್ತದ? ತಾಲಿಬಾನ? ಲೇ ಇವ್ನ ಅರೆಸ್ಟ್ ಮಾಡ್ಬೇಕಣೋ. ತಾಲಿಬಾನು ಗಿಲಿಬಾನು ಅಂತ ಇವ್ನು ಅಲ್ಕೈದವನು ಇರ್ಬೇಕು. ಅದು ಎಂಟದಿಲ್ಲ ಮಾರ, ತುಂಬಾ ಅರ್ಜೆಂಟ್, ತಡ್ಕೊಳ್ಲಿಕ್ಕೆ ಆಗ್ತಾ ಹೋಗಿ ಬರ್ತೆ. ನೆನ್ನೆ ಯಾವ್ದೋ ಚೀಪ್ ರೈಟ್ ಮಾಲ್ ಕುಡ್ದಿದ್ಯಾ ಅನ್ಸುತ್ತೆ. ಒಂದ ಮುಂದಕ್ಕೆ ಬರಕ್ ಮುಂಚೆನೆ ಗಬ್ನಾಥ ಹೊಡಿತೈತೆ. ಹೋಗಾತಗೆ ಬದುಕಿದೆಯ ಬಡಜೀವಿ. ಜೋರಾಗೆ ಐತ್ ಮನೆ. ಪರವಾಗಿಲ್ಲ. ನನ್ನ ಹೆಂಡ್ರು ಸತ್ಯನಾರಾಯಣ ಪೂಜೆಗೆ ತೆಂಗಿನಕಾಯಿ ತಗೊಂಬನ್ನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ತೆಂಗಿನಕಾಯಿ ರೇಟ್ 25 ರೂಪಾಯಿ ಆಗ್ಬಿಟ್ಟೈತೆ. ಇವು ನೋಡಿದ್ರೆ 3 ಗಟ್ಲೆ ಇಟ್ಕೊಂಡವನೆ. ಇದನ್ನೇ ದೇಪ್ಕೊಂಡು ಹೋಗ್ಬಿಡ್ಲಾ? ಸರ್ ನಮಸ್ಕಾರ ಸರ್. ನೀವು ಬಂದಿರೋದ್ ನೋಡಿದ್ರೆ ಏನೋ ಟೆನ್ಷನ್ ಅಲ್ಲಿದ್ದೀರಾ, ಅದೇನು ಹೇಳಿ ಸರ್. ನೋಡಿ, ಈ ಮನೆಯಲ್ಲಿ ನಿನ್ನೆ ಏನೋ ನಡೆದಿದೆ. ಏನ್ ನಡೀತು ಅಂತ ಕರೆಕ್ಟ್ ಹೇಳಿ. ಅದು ನಾನು ಹೇಳ್ತೇನೆ ಸರ್. ನಿನ್ನೆ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಗುಟುಕು ಮಿಂಚು ಮಳೆ ಶುರು ಮಾರ್ರೆ. ರಾತ್ರಿ ಆಯ್ತು. ಆಮೇಲೆ ಚಕ್ಕನೆ ಕರೆಂಟ್ ಹೋಯ್ತು ಮಾರ್ರೆ. ಆಮೇಲೆ ಹೊರಕ್ಕೆ ಚಳಿ ಇತ್ತಲ್ವಾ, ನಾವಿಲ್ಲಿ ಬೆಚ್ಚಗೆ ನಿದ್ದೆ ಹೋಯ್ತು ಮಾರ್ರೆ. ಬೆಚ್ಚಗೆ ಮಲಗಿದ್ದೆ. ಅಮ್ಮ, ಏಯ್ ಈ ಮನೇಲಿ ಏನ್ ಬಚ್ಚಿಟ್ಟಿದ್ದೀರಾ? ಎಲ್ಲಿ ಬಚ್ಚಿಟ್ಟಿದ್ದೀರಾ? ಯಾಕೆ ಬಚ್ಚಿಟ್ಟಿದ್ದೀರಾ? ಸತ್ಯ ಸರ್, ಮುಚ್ಚಿಟ್ಟಿದ್ದು ನಿಜ. ಸುಮ್ನೆ ಸರ್, ಮೆಂಟಲ್ ನನ್ ಮಗ ಸರ್ ಇವನು. ನಿನ್ನೆ ದೋಸೆ ಚಟ್ನಿ ಅನ್ನ ಸಾಂಬಾರ್ನ ಫ್ರಿಜ್ ಅಲ್ಲಿ ಮುಚ್ಚಿಟ್ಟಿದ್ದ ಹೇಳ್ತಾವನ್ ಸರ್ ಇವನು. ನಂಬೇಡಿ ಅವನ್ನ. ಆಕ್ಚುಲಿ ಇವನು ಯಾರು ಸರ್? ಬೆಗ್ಗರ್ ಕೆಲ್ಸ ಮಾಡೋನ್ ಸರ್ ಇವನು. ಸೈಡ್ ಬಾರ. ಈ ಹುಡುಗ ಹುಡುಗಿ ಯಾರು ಸರ್? ಇವ್ರು ಯಾರಂತ ಆಕ್ಚುಲಿ ನನ್ಗೆ ಗೊತ್ತಿಲ್ಲ. ನಿನ್ನೆ ಬಂದ್ರು, ನೀರ್ ಬೇಕು ಅಂದ್ರು. ನೀರ್ ಕೊಡೋ ಟೈಮಲ್ಲಿ ಒಳಗ್ ಕರೆದು ಮಜ್ಗೆ ಕೊಟ್ಟೆ ಸರ್. ಮಳೆ ಬಂತು, ಇನ್ನು ಹೋಗಕ್ಕಾಗಲ್ಲ ಅಂತ ಇಲ್ಲೇ ಉಳ್ಕೊಂಡಿದ್ದಾರೆ ಸರ್. ಮುಂದೆ ನಾನು ಹೇಳ್ತೀನಿ. ಆಕ್ಚುಲಿ ಅವತ್ತು ರಾತ್ರಿ ಒಬ್ಬ ಕಾಮಕ ಈ ಹುಡುಗಿನ ರೇಪ್ ಮಾಡೋದಕ್ಕೆ ನೋಡ್ದ. ಆಗ ಈ ಹುಡುಗಿ ಕೈ ಸಿಕ್ಕ ಫ್ಲವರ್ ವಾಸ್ ತಗೊಂಡು ಅವನ ತಲೆ ಮೇಲೆ ಪಠಾರ್ ಅಂತ ಹೊಡೆದು ಅವನು ಚಟಾರ್ ಅಂತ ಸತ್ತೋದ ಅಲ್ವಾ? ಏಯ್ ಆ ಹೆಣ ಎಲ್ಲಿ? ಹೆಣವಾ? ಯಾರು ಭಯ ಪಡ್ಬೇಡಿ, ನಮ್ ಸರ್ ಹಿಂಗೇನೆ. ಎಲ್ಲೋದ್ರು ಹಣ ಅಂತಾರೆ, ಇಲ್ಲ ಹೆಣ ಅಂತಾರೆ. ಸರ್ ಏನ್ ವಿಷಯ ಅಂತ ಹೇಳಿ ಸರ್. ನಾಯಿ, ನಾನು ಈ ಮ್ಯಾಟ್ರಿಗೆ ಬಂದೇನೋ, ಮಧ್ಯಾಹ್ನಕ್ಕೆ ಡೈಲಾಗ್ ಎಲ್ಲ ಕೇಳಿದ್ನೇನೋ. ಹೋಗಲ್ ನಿಂತ್ಕೊಳ್ಳೋ, ತೊಲಗೋ ನಾಯಿ. ನೋಡಿ, ನಿಜ ಹೇಳ್ಬೇಕಂದ್ರೆ ನಾನು ಇವಾಗ ವಿಷಯಕ್ಕೆ ಬರ್ತೀನಿ. ಬೇಗ ಬನ್ನಿ ಸರ್. ನೆನ್ನೆ ನನಗೊಂದು ಗಾಡಿ ಸಿಕ್ತು. ಗಾಡಿ ನಂಬರ್ ER 3644 ಸರ್. ಆ ಗಾಡಿ ಯಾರ್ದು? ಆ ಗಾಡಿ ನಂದೇ ಸರ್. ನಿಂದೇನಾ? ಸರ್ ಬರ್ಬೇಕಾದ್ರೆ ಗಾಡಿ ಪಂಚರ್ ಆಯ್ತು. ಅಲ್ಲೇ ಗ್ಯಾರೇಜ್ ಅಲ್ಲಿ ಬಿಟ್ಬಿಟ್ಟು ಬಂದ್ವಿ. ಅದಾದ್ಮೇಲೆ ಇಲ್ಲಿಗೆ ಬಂದು ಫೋನ್ ಮಾಡಿದ್ಮೇಲೆ ಗಾಡಿ ಬೆಳಿಗ್ಗೆ ಇಸ್ಕೊಳ್ಳಿ ಅಂತ ಹೇಳಿದ್ರು ಸರ್. ಅಷ್ಟೇ ನಂಗೆ ಗೊತ್ತು. ಹೋಗ ಅವ್ನು ಕರ್ಕೊಂಬರೋ ಬೇಗ. ಸರ್ ಯಾರೋ ಬಂದ್ರು ಸರ್. ಇವನೇನ್ರಿ? ಸರ್ ಇವನೇ ಸರ್. ಯಾರು ಬಂದಿದ್ದಾರೆ ಅಂತ ಫಸ್ಟ್ ಕಿಟಕಿಯಲ್ಲಿ ನೋಡು. ಹೋಗು. ನೀನೇ ಕಾಪಾಡಬೇಕಾ ತಾಯಿ ಚೌಡಿ? ಬಂದಿರೋವನು ಯಾವನು? ಅವನು ರೌಡಿ. ಯಾರು ಬೇಕಿತ್ತು? ನಾನಯ್ಯ, ಡಾಕ್ಟರ್ ಪರಂ ನಾಮಯ್ಯ. ಡಾಕ್ಟರ್ ಇಲ್ಲ ಅಂತ ಕಳಿಸ್ಬಿಡು. ಯಾರು ಬೇಕಿತ್ತು? ಯಜಮಾನ್ರು ಇಲ್ವಾ? ಯಜಮಾನ್ರು ಇಲ್ಲ, ಅವ್ರಿಲ್ಲ. ಯಜಮಾನ್ರು ನಿನ್ಗೆ ಈ ತರ ಹೇಳಕ್ ಹೇಳಿದಾರ? ತಲೆ ಹರಟೆ ತೆಗೆ ಬಾಗಿಲು. ಅಂಟು ಮಾಡಲು ಒಂದ್ ಕೆಲಸ ಮಾಡು, ಕರಿ ಕರಿ ಕರಿ. ನಾನಾ ಕರ್ಜೋ? ಇನ್ನೊಮ್ಮೆ ಯೋಚನೆ ಮಾಡಿ ನೋಡಿ. ಒಳ ಕರ್ಜೋ. ಬಂದೆ, ತೆಗಿತೆ ಬಂದೆ. ಈ ಕಡೆ ಬನ್ನಿ. ಏನೋ ನಿನ್ಗೆ ಬುದ್ಧಿ ಇಲ್ವಾ? ಆಚೆ ನಿಲ್ಸ್ಕೊಂಡು ಮಾತಾಡ್ತಾ ಇದೀಯ ನನ್ನ ಹತ್ರ. ಏನ್ ಹುಷಾರಿಲ್ವಾ? ಬೆವರ್ತಾ ಇದೆಯಾ ಬೇರೆ? ಚೆನ್ನಾಗಿದೆ. ತಾಳ ಚೆಕ್ಕೆ ಮಾಡ್ಬಿಡ್ತೀನಿ. ಏನಯ್ಯ ನೋ ಸೌಂಡ್? ಯಾಕೆ? ಅದು ನೀವು ಕಿವಿಗೆ ಹಾಕೊಂಡಿಲ್ವಲ್ಲ, ಹಾಗಾಗಿ ಕೇಳಿಸ್ತಾ ಇಲ್ಲ ಅಷ್ಟೇ. ಇತ್ತೀಚೆಗೆ ಮರು ಜಾಸ್ತಿ ಆಗಿದ್ದೆ. ಆದ್ರೂ ಕೇಳಿಸ್ತಾ ಇಲ್ವಲ್ಲೋ?
ಅದು ಡಾಕ್ಟ್ರೆ ಮನೆಯಲ್ಲಿ ಇದು ಇದೆಯಲ್ಲ ಏನದು ಎಂತದೂ ಇಲ್ಲ ಅದು ಸ್ವಲ್ಪ ಟೆನ್ಷನ್ ಆಗಿದೆಯಲ್ಲ ಹಾಗಾಗಿ ಎದೆ ಅಲ್ಲೋ ಇಲ್ಲೋ ಎಲ್ಲ ಜಾರ್ಕೊಂಡಿರ್ಬೇಕು ಸ್ವಲ್ಪ ಚೆಕ್ ಮಾಡಿ ನೋಡಿ ಜೋಕ್ ಹೊಡಿತಾ ಇದೆಯಾ ಕೇಳಿಸ್ತಾ ಇದೆಯಲ್ಲೋ ಕೇಳಿಸ್ತಾ ಇದೆ ಒಳ್ಳೆ AR ರೆಹಮಾನ್ ಮ್ಯೂಸಿಕ್ ತರ ಕೇಳಿಸ್ತಾ ಇದೆಯಲ್ಲೋ ಡಾಕ್ಟರ್ ರಿದಮ್ ನಿಮಗೆ ಆ ತರ ಕೇಳ್ತಾ ಉಂಟು ಆದ್ರೆ ನನಗೆ ತಮಟೆ ಸೌಂಡ್ ಕೇಳ್ತಾ ಉಂಟು ಮಾರ್ರೆ ನೀವೆಂತ ಚೆಕ್ ಮಾಡೋದು ಬೇಡ ಬಿಡಿ ಕೈ ಬಿಡಿ ನನ್ನ ಟ್ರೀಟ್ಮೆಂಟ್ ನ ನೀನು ಬೇಡ ಅಂತ ಇದೆಯಾ ಇರ್ಲಿ ಬಿಡು ಕತ್ತೆಗೂ ಒಂದು ಕಾಲ ಇರುತ್ತೆ ಇವತ್ತು ನಿನ್ ಕಾಲ ಮೋಹನ ಇಲ್ಲ ಮೋಹನ ಡಾಕ್ಟರ್ ಅಲ್ಲಿ ಈ ಫೇಸು ಈ ಪ್ಲೇಸ್ ಅಲ್ಲಿ ಇವತ್ತು ನಾನ್ ಮೊದಲನೇ ಸಲ ನೋಡ್ತಾ ಇರೋದು ಯಾರು ಇವರು ಅವ್ರು ಯಾರು ಇವರಿಬ್ಬರು ನಮ್ಮ ಯಜಮಾನರಿಗೆ ತುಂಬಾ ಬೇಕಾದ ಇವರಿಗೆ ನಾನು ಟ್ರೀಟ್ಮೆಂಟ್ ಕೊಡ್ಬೇಕಾ ಬೇಡ ಡಾಕ್ಟ್ರೆ ಪಾಪ ಇನ್ನು ತುಂಬಾ ಚಿಕ್ಕ ವಯಸ್ಸು ಬದುಕಿ ಬಾಳ ಬೇಕಾದವರು ಎಂತಕ ಹೊಡೆದಿದ್ದು ಡಾಕ್ಟರ್ ನೀವು ಈ ಮೂಟೆ ಈ ತೆಂಗಿನಕಾಯಿ ಮೂಟೆ ಇಲ್ಲಿ ಯಾಕೆ ಇಟ್ಟಿದ್ಯಾ ಹಾಲ್ ಒಳಗಡೆ ಯಾರಾದ್ರೂ ತೆಂಗಿನಕಾಯಿ ಮೂಟೆ ಇಡ್ತಾರಾ ಅದು ಅದು ಬೇಡ ಯಾಕೆ ಅದು ಅದರಲ್ಲಿ ಇದು ಇದೆ ಅಮ್ಮ ನಿಮ್ಗೆ ಯಜಮಾನ್ರು ತಾನೇ ಬೇಕಾಗಿರೋದು ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಮೋನ ಒಳಗಡೆ ಇದ್ದಾನಾ ಒಳಗಡೆ ಇದ್ದಾರೆ ಬನ್ನಿ ಏನ್ ಮಾಡ್ತಾನ ಅವನು ಮೋನ ಮೋನ ಎಲ್ರಿ ಮೋನ ಸರ್ ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ನಿಧಾನವಾಗಿ ಕೇಳಿ ಆಯ್ತು ಹೇಳಿ ಅದು ಬಟ ಓ ಬಟ ಯಾವನ ಬೆಲ್ ಹೊಡೆದಿದ್ದು ಓಹೋ ಅಲ್ಲಿ ಯಾಕೆ ಹೊರ್ಕೊಂಡಿದ್ದೀರಾ ಬನ್ನಿ ಕಡೆ ನಿಮ್ಗೆ ಯಾರು ಒಳಗ್ ಬರ ಕೇಳಿದ್ರು ಎಲ್ಲಿ ಕಳಿಸ್ಲಿಕ್ಕತ್ತೀರಿ ಹೊರಗಡೆ ತಿಂಡಿ ರೆಡಿ ಅದ ತಿಂಡಿ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ ಹೌದೌದು ಅವರ ಕಣ್ಣು ನೋಡ್ತಾ ಇದ್ರೆ ನಿದ್ದೆಗೆಟ್ಟು ತುಂಬಾ ಸುಸ್ತಾದವರಾಗಿದ್ದಾರೆ ತಿಂಡಿ ತಿನ್ಕೊಂಡು ಹೋಗ್ತಾರೆ ನಿಮ್ಮ ತಮ್ಮಯ್ಯ ಅಂತೀನಿ ನೀರ್ ಕೇಳಿದ್ರೆ ಮಜ್ಗೆ ಕೊಡೋ ವಂಶ ನಮ್ದು ತಿಂಡಿ ಯಾಕೆ ಊಟ ಮಾಡಿ ಕಳ್ಸೋ ಅದು ನಡಿಮ್ಮ ತಗೋರಿ ತಿನ್ರಿ ತಿನ್ನವಾ ತಿಂತೀನಿ ಬನ್ನಿ ನೀವು ತಿಂಡಿ ಮಾಡಿ ಹಲೋ ನಾವೆಲ್ಲ ತಿಂದಾದ್ಮೇಲೆ ತಿಂತಾರೆ ನೀವ್ ಬೇಗ ತಿಂದು ಹೊರಡಿ ಈ ಹುಚ್ಚುಮುಳ ಏನ್ರಿ ದನದ ಗತೆ ತಿನ್ಲಿಕ್ಕತ್ತಾನ ಅದು ದೀಪ ಆರುವ ಮುಂಚೆ ಜೋರಾಗಿ ಉರಿತದೆ ಅಂತ ಮಾರೈತಿ ಉರಿಲಿ ಉರಿಲಿ ದೀಪನ ಲಘುನ ಆರ್ಸೋಣ ಏ ಹುಚ್ಚುಮುಳ ಹೋಗ ಅವನ್ನ ಸಾಯ್ಸ ಆಪಲ್ನಲ್ಲ ಹೋಗ ಆಪಲ್ ತಿಂಡಿ ಆದ ಮೇಲೆ ಎಂತ ಮಾರೈತಿದ್ದು ಏನಾಯ್ತು ಪಂಚರ್ ಈಗೇನ್ ಮಾಡೋದು ಏನ್ ಮಾಡಕ್ಕಾಗತ್ತೆ ಗಾಡಿ ತಳ್ಕೊಂಡೋಗ್ಬೇಕಷ್ಟೇ ಬಾ ಹೋಗೋಣ ಆಗ್ತಿಲ್ಲ ಇನ್ನೊಂದ್ ಸ್ವಲ್ಪ ದೂರ ಪಂಚರ್ ಅಂಗಡಿ ಅಲ್ಲೇ ಅವಾಗಿಂದ ಕಾಣಿಸ್ತಾ ಇದೆ ನೋಡು. ಸ್ವಲ್ಪ ದೂರ ಅಂತಾನೆ ಇದೆಯಾ ಹೋಗಲು ಸರಿ ಹೋಗ್ಲಿ ಕೂತ್ಕೋತಿಯಾ ಕೂತ್ಕೊಳ್ಳಲ್ಲ ನಾನು
ಮಾದೇಶ 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 ಕೊನೆಗೂ ಪಂಚರ್ ಅಂಗಡಿ ಸಿಕ್ತು ನೋಡು. ಎಲ್ಲಿ ಯಾರು ಕಾಣಿಸ್ತಲ್ಲ. ಮುದ್ದು ಇಲ್ಲಿ ನೋಡು. ಏನ್ರಿ ನಮ್ ಬೈಕ್ ಪಂಚರ್ ಆಗ್ತೀರಾ? ಆಗ್ತೀನಿ ಸರ್. ಅದ್ ಸರಿ ಯಾಕೆ ಹೇಳ್ತಾ ಇದ್ದೀರಾ? ಏನಂತ ಹೇಳಿ ಸರ್, ಚೆಲುವಿನ ಚಿತ್ತಾರಟ್ಟು ಆದ್ರೆ ಸ್ಕ್ರೀನ್ ಪ್ಲೇ ಮಾತ್ರ ಚೇಂಜು. ನನ್ ಕತೆ ಏನಂತ ಹೇಳಿ? ಅಲ್ಲಿ ಹೋಗ್ತಾ ಇದ್ದಾಳಲ್ಲ ಸರ್, ಅವಳು ನನ್ ಲವರ್ ಸರ್. ಇವನ್ ಪಂಚರ್ ಆಗ್ದಂಗೆ. ಹೋಗ್ಲಿ ಬಿಡ್ರಿ. ಇವಾಗೇನ್ ಪಂಚರ್ ಆಗ್ತೀಯೋ ಇಲ್ವೋ? ಖಂಡಿತ ಆಗ್ತೀನಿ ಸರ್, ಬಿಟ್ಬಿಟ್ಟು ಹೋಗಿ ಸರ್. ಆ ಹುಡುಗಿ ಕತೆ ಹಂಗಿರ್ಲಿ, ಮೊದ್ಲು ಒಂದು ಮೊಬೈಲ್ ನಂಬರ್ ತಗೋ. ಮನ್ಸೆಷ್ಟು ಹಗುರ ಅನ್ಸ್ತಿದೆ ಅಲ್ವಾ? ಅದಕ್ಕೆ ಮುದ್ದು ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು. ನೆನ್ನೆಯಿಂದ ಊಟ ಮಾಡ್ದಿರೋದಕ್ಕೆ ನಡೆಯಕ್ಕಾಗ್ತಿಲ್ಲ, ತುಂಬಾ ಸುಸ್ತಾಗ್ತಿದೆ ಕಣೋ. ಗುರಿ ಮುಟ್ಟೋ ತನಕ ನಡೀತಾನೆ ಇರಬೇಕು. ದಟ್ ಈಸ್ ಲೈಫ್. ಬೀದಿಯಲ್ಲಿ ಅಂಡಲೆಯುವ ನಾಯಿಗೆ ಒಂದು ಬೆಲೆ ಉಂಟು, ಮನೆ ಮಂದಿಗೆ ಬೇಯಿಸಾಕುವ ಈ ನರಮನುಷ್ಯನಿಗೆ ಬೆಲೆ ಇಲ್ಲ. ಮನೆ ಕೆಲಸದವನನ್ನು ಕರೆಯುವ ರೀತಿಯ ಇದು. ಅಪ್ಪ ಅಮ್ಮ ಇಟ್ಟ ಹೆಸರಿಲ್ಲವೋ? ಬಟ್ಟ ಅಂತೆ ಬಟ್ಟ. ಇವನ ತಲೆ ಮೇಲೆ ಒಂದು ಸಮ ಕುಟ್ಟ. ಯಾರೂ ಇಲ್ಲ ಅನ್ಸುತ್ತೆ, ನಡಿ ಹೋಗೋಣ. ಆತ್ರಗಾರಂಗೆ ಬುದ್ಧಿಮಟ್ಟ. ಒಂದ್ ನಿಮಿಷ ಇರು ಮುದ್ದು, ಯಾರಾದ್ರೂ ಬಂದ್ ತೆಗಿತಾರೆ. ತುಂಬಾ ಸುಸ್ತಾಗ್ತಿದೆ, ನಿಂತ್ಕೊಳಕ್ ಆಗ್ತಿಲ್ಲ. ಹೋಗೋಣ ಬಾ. ನಿಮ್ಮ ಜೀವ ತಣ್ಣಗಿರ್ಲಿ ಅಂತ ತಣ್ಣೀರು ತಂದಿದ್ದೇನೆ, ಕೂಡಿರಿ, ಜೀವಕ್ಕೆ ಚಂದ ಅನಿಸ್ತದೆ. ಆಗ್ತಿಲ್ಲ ಕಣೋ. ಅಪಾರ್ಥ ಬೇಡ. ಯಾರು ಯಾರು ಬೇಕಿತ್ತು? ಯಾರು ಬೇಡ ಸರ್, ಸ್ವಲ್ಪ ನೀರ್ ಬೇಕಿತ್ತು. ಯಾಕೆ? ತೊಳ್ಕೊಳ್ಳೋದಕ್ಕಲ್ಲ ಸರ್, ಕುಡಿಯೋದಕ್ಕೆ. ಓ, ಹುಡುಗ ಜೋರು, ಅಡ್ಡಿ ಇಲ್ಲ. ಆದ್ರೂ ಕುಡಿಲಿಕ್ಕೆ ಮುಂಚೆ ಒಮ್ಮೆ ತೊಳೆದುಕೊಳ್ಳುವುದು ಉತ್ತಮ. ಏನು? ಅದೇ ಕೈ ಕಾಲು ಮುಖ. ಕಾಲ ಕೆಟ್ಟೋಗಿದೆ ಮಾರಾಯರೆ. ಈಗಿನ ಕಾಲದಲ್ಲಿ ಮದುವೆಗೆ ಮೊದಲು ಹನಿಮೂನು ಕಾಮನ್ನು. ನೀವಿಬ್ಬರು ಅದೇ ಕೆಲಸದ ಮೇರೆಗೆ ಬಂದಿದ್ದೀರಾ. ಸುಸ್ತಾಗಿದೆ, ಮನೆ ಕಂಡಿದೆ, ನೀರು ಕುಡಿದು ಹೋಗುವ ಅಂತ ಇಲ್ಲಿಗೆ ಬಂದದ್ದುಂಟು ಅಲ್ಲವಾ? ಹಲೋ, ಹಾಗೇನೂ ಇಲ್ಲ. ರೋಡ್ ಮಧ್ಯದಲ್ಲಿ ಬೈಕ್ ಕೆಟ್ಟೋಯ್ತು, ಗಾಡಿ ತಳ್ಳಿ ತಳ್ಳಿ ಸುಸ್ತಾಯ್ತಷ್ಟೇ. ತಳ್ಳುವ ಎಲ್ಲ ಕೆಲಸಗಳು ಹಾಗೆ. ಮೊದಲು ಸಿಕ್ಕಾಪಟ್ಟೆ ಸುಸ್ತಾಗ್ತದೆ, ಅಭ್ಯಾಸ ಆದ ಮೇಲೆ ಸಲೀಸು. ಕುಶಾಲಿಗೆ ಹೇಳಿದ್ದು. ಅಪಾರ್ಥ ಬೇಡ, ಬನ್ನಿ. ಪರವಾಗಿಲ್ಲ, ನಾವಿಲ್ಲೇ ನೀರು ಕುಡಿದು ಹೊರಡ್ತೀವಿ ಸರ್. ನಾವಿನ್ನ 50 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಮನೆಗೆ ಹೋಗ್ಬೇಕು. ಒಳಗಡೆ ಬನ್ನಿ, 5 ನಿಮಿಷದಲ್ಲಿ ನೀರು ಕುಡಿದು ಹೋಗಬಹುದು. ಎಂಟದಿದೆ ಎದುರಿಕೆ? ಇದೇನು ಬೂಟದ ಬಂಗಲೆಯಾ? ಬನ್ನಿ ಚೌಡಿ. ನೀರು ಕುಡಿತಾ ಇದ್ದೆ, ಕೈ ಜಾರ್ ಬಿದ್ದೋಯ್ತು. ಯಾರು ಇವರು? ಕುಡಿಲಿಕ್ಕೆ ನೀರು ಬೇಕಂತೆ, ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ನೀರು ಕೇಳಿದ್ರೆ ಮಜ್ಜಿಗೆ ಕೊಡೋ ಅಂಶ ನಮ್ದು. ಏನ್ ನೋಡ್ತಾ ಇದೀಯಾ? ಎಂತ ಮಾತಿಗೆ ಅಂತ ಕಮ್ಮಿ ಇಲ್ಲ. ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ. ಹೊರಗಡೆ ನಿಂತು ಮಜ್ಜಿಗೆ ಕುಡಿಬಾರ್ದು, ನಾಚಿಕೆ ಬಿಟ್ಟು ಒಳಗ್ ಬನ್ನಿ. ಪರವಾಗಿಲ್ಲ ಸರ್, ಇಲ್ಲೇ ಕುಡಿತೀವಿ. ನೋ ನೋ ನೋ, ಈ ಮನೇಲಿ ಒಳಗ್ ಬಂದೇ ಕುಡಿಬೇಕು. ಬನ್ನಿ ಒಳಗೆ. ಪರವಾಗಿಲ್ಲ ಬನ್ನಿ, ನೋ ಫಾರ್ಮಾಲಿಟೀಸ್, ಬನ್ನಿ. ಯಾಕೆ ಹಂಗೆ ನಿಂತ್ಕೊಂಡ್ಬಿಟ್ರಿ? ಬನ್ನಿ ಕೂತ್ಕೊಳ್ಳಿ. ಕಮಾನ್ ನಡಿ ಕೂತ್ಕೊಳ್ಳಿ. ಓಕೆ ಸರ್. ಇಲ್ಲಿವರೆಗೂ ಬಂದಿದ್ದ ಕಾರಣ? ಅದು ಬಸವಣ್ಣನ ದೇವಸ್ಥಾನಕ್ಕೆ ಬಂದಿದ್ವಿ. ದಾರಿ ಮಧ್ಯೆ ಬೈಕ್ ಕೆಟ್ಟು ಹೋಯ್ತು. ಬೈಕ್ನ ಗ್ಯಾರೇಜಿಗೆ ಬಿಟ್ಟು ನಡೆದು ಸುಸ್ತಾಯ್ತು. ಅದಕ್ಕೆ ನೀರು ಕೇಳೋಣ ಅಂತ ಬಂದ್ವಿ. ಅಂದಂಗೆ ತಾವೇನ್ ಮಾಡ್ಕೊಂಡಿದ್ದೀರಾ? ಇನ್ಸ್ಪೆಕ್ಟರ್ ಟ್ರೈನಿಂಗ್ ಮುಗಿಸಿದ್ದೀನಿ. ಸತ್ಯ ಸತ್ಯ ಎಲ್ಲಿದ್ಯೋ? ಅಯ್ಯಯ್ಯೋ, ನೀವ್ ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ಇವನ್ ಚಿಕ್ಕವನಿದ್ದಾಗ ಇವ್ರಮ್ಮ ಇವನ್ ತುಂಬಾ ತೀಟೆ ಮಾಡಿದಾಗ ಪೊಲೀಸ್ ಬರ್ತಾರೆ ಅಂತ ಎದುರಿಸ್ತಿದ್ರು. ಅವತ್ತಿಂದ ಹಿಂಗಾಗ್ಬಿಟ್ಟ. ಇವನ್ ನನ್ನ ಸ್ನೇಹಿತ ನಾಗೇಂದ್ರ ಅಂತ. ಹೌದು, ಸತ್ಯ ಹೇಳ್ತಿರೋದಲ್ಲ ಸತ್ಯನೇ. ತಗೊಳ್ಳಿ, ಕುಡಿರಿ. ಆಯ್ತಾ? ಬೂಸ್ಟ್ ತುಂಬಾ ಚೆನ್ನಾಗಿದೆ. ಬೂಸ್ಟಾ? ಏಯ್,
ನಾನು ಮಜ್ಜಿಗೆ ಹೇಳಿದ್ರೆ ಬೂಸ್ಟ್ ಕೊಟ್ಟಿದ್ಯಲ್ಲೋ. ಅವರು ನೀರು ಕೇಳಿದರೆ ನೀವು ಮಜ್ಜಿಗೆ ಕೊಡು ಅಂತ ಹೇಳಿದಿರಿ. ನಾನು ಈ ಮನೆ ಕೆಲಸದವ, ನೀವು ಮಜ್ಜಿಗೆ ಕೊಡು ಅಂತ ಹೇಳಿದರೆ ನಾನು ಬೂಸ್ಟ್ ಕೊಟ್ಟರೆ ತಾನೆ ನನಗೊಂದು ಮರ್ಯಾದೆ ಬರ್ಬಿಟ್ಟು ಅವರಿಗೆ ಎನರ್ಜಿ ಬರ್ಬಿಟ್ಟು. ಏನಂದ ನಿಂದ್ಯಾಕೋ ಜಾಸ್ತಿ ಆಯ್ತು. ಡಿಸಿಷನ್ ತಗೊಳಕ್ಕೆ ನಾವಿಬ್ರು ಇದೀವಿ. ನಾವೇನು ಅಂತ ಗೊತ್ತು ತಾನೆ. ಆಯ್ತು ಬಿಡಿ, ನಿಮ್ಮ ಎಮ್ಮೆಯೇ ಮುಂದೆ ಹೋಗಲಿ, ನಮ್ಮ ಕಂಬಳದ ಕೂಡ ಹಿಂದೆ ಬರ್ತದೆ. ನನ್ನ ಲಿಮಿಟ್ಸ್ ಅಲ್ಲಿ ಟ್ರಿಪ್ಸ್ ಹೋಗ್ತಾ ಇದ್ದ, ಗಾಡಿ ನಿಲ್ಲಿಸ್ ಕೇಳಿದೆ. ಇಲ್ಲ ಸರ್ ಪಂಚರ್ ಹಾಕ ಕೊಟ್ಟಿದ್ರು, ಪಂಚರ್ ಹಾಕ್ಬಿಟ್ಟು ತಗೊಂಡೋಯ್ತಾ ಇದ್ದೀನಿಂದ. ನನಗೆ ಯಾಕೋ ಡೌಟ್ ಬಂತು, ನಿಜಾನ ಸುಳ್ಳು ತಿಳ್ಕೊಳ್ಳೋಣ ಅಂತ ಕರ್ಕೊಂಬಂದೆ. ನಿಜಾನೇನ್ರಿ? ಖಂಡಿತ ಸರ್, ಇವನೇ ಆ ವ್ಯಕ್ತಿ. ಕೀ ಕೊಡೋ. ತಗೊಳ್ಳಿ ಸರ್ ನಿಮ್ಮ ಗಾಡಿ ಕೀ. ಸರ್ ಟ್ಯೂಬ್ ಚೇಂಜ್ ಮಾಡಿದ ದುಡ್ಡು. ಸರ್ ಅವರೇನೋ ಪಂಚರ್ಗೆ ತಗೊಂಡ್ರು, ಇದೇನು ಸರ್? ಈ ಟೈಗರ್ ಮಂಜು ಇಲ್ಲಿ ಕಮಿಂಗು, ಈ ಗೋಯಿಂಗು, ಅದಕ್ಕೆ ಕನ್ವಿನಿಯನ್ಸು. ಬರ್ಲಾ, ಬಾಯ್. ಏಯ್ ಬನ್ನಿ ಇಲ್ಲಿ, ಬನ್ನಿ ಬನ್ನಿ. ನೋಡು, ಗಾಡಿ ಪಂಚರ್ ಆಗಿತ್ತು, ಈಗ ಸರಿಯಾಗಿದೆ ಅಲ್ಲ? ಈಗ ಇಲ್ಲಿಂದ ಹೊಡಿ, ಸುಮ್ಮನೆ ತೊಂದರೆಗೆ ಸಿಗಾಕೊಂಬೇಡಿ, ಹೊಡಿ. ಸರ್ ಇಲ್ಲೊಂದು ಕೊಲೆ ಬೇರೆ ಆಗಿದೆ. ನಾವು ಮಾಡಿದ ಕೊಲೆನ ನಿಮ್ಮೇಲೆ ಹಾಕ್ಬಿಟ್ಟು ಹೋಗೋದು ಅಷ್ಟೊಂದು ಸರಿ ಕಾಣಿಸ್ತಾ ಇಲ್ಲ ಸರ್. ಆ ಎಡನ ಏನ್ ಮಾಡ್ಬೇಕೋ ನಾನ್ ಮಾಡ್ತೀನಿ. ಫಸ್ಟ್ ಇಲ್ಲಿಂದ ಹೊಡಿ ಸರ್, ಹೊಡಿ ಸರ್, ದಯವಿಟ್ಟು ಹೊಡಿ, ಹೊಡಿ. ಮಾತು ಕೇಳಿ ಸರ್, ಪ್ಲೀಸ್ ಗೋ ಗೋ. ಹೋಗಿ ಹೋಗಿ ಸರ್, ಸರ್ ಪ್ಲೀಸ್ ನನ್ನ ಮಾತು ಕೇಳಿ. ಬಾಯ್ ಬಾಯ್. ಏ ಬಟ, ಎಂತ ಎಂತ ಕವರ್ದ? ನಾನೇನ್ ಏಣನ ಸುತ್ತಾಕೊಂಡ್ ಬರಕ್ಕೆ? ಈಗೇನು ಮತ್ತೆ ಈ ಕಡೆಯಿಂದ ಬರೋದಾ? ಬೂಟ್ ಕಿತ್ತೋಗುತ್ತೆ. ಬೇಡ ಬಿಡಿ ಮಾರ್ರೆ. ಆ ಹುಡುಗ ಹುಡುಗಿ ಕಳ್ಸಷ್ಟಲ್ಲಿ ನನ್ನ ತಲೆ ಕೆಟ್ಟೋಯ್ತು. ನೋಡೋ, ಮೇಲೋಗಿ ಪೆಗ್ ಹಾಕ್ತಿರ್ತೇನೆ, ಎಗ್ ಬಿಡ್ಜಿ ಮಾಡ್ಕೊಂಬ. ಕೋಳಿ ಇನ್ನು ಮೊಟ್ಟೆ ಇಟ್ಟಿಲ್ಲ, ಈಗ ಇಡ್ತಾ ಡಬ್ಬಲ್ ಇಟ್ಟಿದೆ ಹುಡುಗ. ಬಿಸಿ ಇರಬೇಕು. ಮುದ್ದು, ಈ ಮನೆಯಲ್ಲಿ ಒಂದು ಕೊಲೆ ಆಗಿದೆ. ಆ ಕೊಲೆನ ನೀನೇ ಮಾಡಿದ್ಯಾ? ಆದ್ರೂ ಸತ್ಯ ನಮ್ಮನ್ನ ಮನೆಯಿಂದ ಹೊರಗಡೆ ಹೋಗಿ ಅಂತ ಫೋರ್ಸ್ಫುಲಿ ನಮ್ಮನ್ನ ಆಚೆ ಹಾಕ್ತಿದ್ದಾನೆ. ಈ ಮನೇಲಿ ಏನೋ ಎಡವಟ್ ಆಗಿದೆ ಶಂಕರ್. ಅದು ಅಲ್ದೆ ಏನು ಬಾಯ್ಲಿ ಅದೆಲ್ಲ ಕಣೆ, ಕಿವಿ ಕುಡಿಲಿ. ಹೌದಾ? ಏಯ್ ಬಾಯ್ ಮುಚ್ಕೊಳೆ, ನೊಣಗಿಣ ಹೋಗ್ಬಿಟ್ಟದು. ಬ್ಯಾಕ್ ಡೋರಲ್ಲಿ ಎಂಟ್ರಿ ಕೊಟ್ಟು ಈ ಕತೆಗೊಂದು ಫೈನಲ್ ಟ್ವಿಸ್ಟ್ ಕೊಡೋಣ, ಏನಂತೀಯಾ? ಹಾಗೆ ಮಾಡೋಣ ಬಾ. ಅಲ್ಲ, ಅವ ಅಷ್ಟು ಹೊಡಿತಿದ್ರು ಬೈತಿದ್ರು ಹೊಡ್ಸ್ಕೊಂತ ನಿಂತಿದ್ದಲ್ಲ, ನೀ ಎಂತ ನಾಮರ್ದ ಇರ್ಬೇಕು? ನಿನ್ ಮೈಯಾಗೇನ್ ಶಕ್ತಿ ಇಲ್ಲನಾ? ಓಯ್ ಮಾರಾಯ್ತಿ, ನನ್ನ ಮೈಯಲ್ಲಿ ಶಕ್ತಿ ಇಲ್ಲದೆ ಇದ್ರೆ ಏನಂತ? ನನ್ನ ತಲೆನಲ್ಲಿ ಸಮ ಬುದ್ಧಿ ಉಂಟಾ? ಸಮ ಗೊಬ್ಬರ ಉಂಟು ಗೊತ್ತಾ? ನಾನೀಗ ಒಂದು ಸಣ್ಣ ಪ್ಲಾನ್ ಮಾಡಿದ್ದೇನೆ. ಏನ? ಎಗ್ ಬುರ್ಜಿ ಮಾಡ್ತೇನೆ, ಅದಕ್ಕೆ ಫೆನಾಯಿಲ್ ಹಾಕ್ತೇನೆ, ಅದನ್ನು ತಕ್ಕೊಂಡು ಹೋಗಿ ಆ ಸತ್ತನಿಗೆ ತಿನ್ನಿಸ್ತೇನೆ. ಅವನಜ್ಜಿ ಶುಂಠಿ, ಅವ ತಿಂದ ತಕ್ಷಣ ವಿಲ ವಿಲ ಒದ್ದಾಡಿ ಸಾಯ್ಬೇಕು ಮಗ, ಹಾಗೆ ಮಾಡ್ತೇನೆ. ಅಯ್ಯೋ ಚಾಂಗಿರಿ, ಚಲೋ ಪ್ಲಾನ್ ಮಾಡ್ದಿ ಬಿಡಪ್ಪ. ನೀ ಹೆಂಚಿಡ, ನಾ ಹೆಚ್ಚತೆ. ಏನ? ಎಗ್ ಬುರ್ಜಿಗೆ ಮೆಣಸಿಕಾಯ. ಈ ಎಗ್ ಬುರ್ಜಿ ನಿನ್ ಚಿತ್ರಾನ್ನ ಅನ್ಕಂಡ, ನೀ ಕೈಯಲ್ಲಿ ತಿನ್ಲ, ಸ್ಪೂನಲ್ಲಿ? ಈಗಲೇ ತಂದ್ಬಿಡ್ತೇನೆ. ಬೇಡ ಬಾ. ಈಗ ತರ್ತೀನಿ. ಏ ಬೇಡ ಅಂತ ಹೇಳದ್ನಲ್ಲ. ಕೂತ್ಕಳೆ. ಅಡ್ಡಿ ಇಲ್ಲಪ್ಪ, ಕೂತ್ಕಳೆ. ಅಯ್ಯೋ ಶಂಕರ್, ತಗೋರಿ ತಗೋರಿ ತಗೋರಿ. ನೋಡ್ರಿ, ಹಿಂಗ್ ಚಂದ ಆಡ್ಕೋತಾ ಇದ್ರ ನಿಮ್ ಮಾರಿ ಎಷ್ಟ್ ಚಂದ ಕಾಣ್ತದ. ಸಿಟ್ಟು ಕ್ವಾಪ ನಿಮ್ ಮಾರಿಗ್ ಚಂದ ಕಾಣಂಗಿಲ್ರಿ. ಚೆನ್ನಾಗ್ ಕಾಣಲ್ವಾ? ಇಲ್ರಿ. ಚೆನ್ನಾಗ್ ಕಾಣಲ್ಲ ಅಂತ ಹೇಳಿರೋ ಫಸ್ಟ್ ಆಂಟಿ ನೀನು. ನಂಗ್ ಬಾಳ್ ಗೊತ್ತದ ನಿಮ್ ಬಗ್ಗೆ. ಏನ್ ಗೊತ್ತದೆ? ಅದು ಅದು ಗೊತ್ತ
ಗೊತ್ತದ ಅಂದ್ರೆ ಪೂರಾ ಗೊತ್ತಿಲ್ಲ ಅಂತಾರಿ. ಸ್ವಲ್ಪ ಸ್ವಲ್ಪ ಗೊತ್ತದ ಅಷ್ಟ. ಸ್ವಲ್ಪ ಸರಿ, ಅದನ್ನ ಹೇಳು ಏನಂತ. ಅದು 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 ಹೇಳಲೇ. ನೀವು ಒಳ್ಳೆಯ ವ್ಯಕ್ತಿ, ಮೃದು ಸ್ವಭಾವದವರು. ಮೋಸ ವಂಚನೆ ಕಪಟ ನಿಮಗೆ ಗೊತ್ತಿಲ್ಲ. ಗೊತ್ತಿದೆ ಗೊತ್ತಿದೆ. ಸಂಜೆವರೆಗಿರು, ನಾನು ಎಂತವನು ಅಂತ ಗೊತ್ತಾಗತ್ತೆ. ಸಂಜೆ ಮಠ ಏನ್ ಪಿಕ್ಚರ್ ತೋರಿಸ್ತೀರಿ? 16 ಟ್ರ್ಯಾಕ್ 70 mm ಬಂಗಾರದ ಮುತ್ಕಾ ಮುತ್ಕಿ ಪಿಕ್ಚರ್ ತೋರಿಸ್ತೀನಿ. ಲೈವ್ ಕರ್ಕೊಂಬಂದ್ ತೋರಿಸ್ತೀನಿ, ಬಿಟ್ಟು ನೋಡ್ಬಿಡಿ. ಅಂದ್ರ ಅವ್ವಾರ್ನು ಅಪ್ಪಾರ್ನು ಬಚ್ಚಿಟ್ಟಿದ್ರೇನ್ರಿ? ಹೇಳ್ರಿಪ್ಪ. ಕುಡ್ದಿರುವಾಗ ಹುಡುಗಿಯರ ಹತ್ರ ಮಾತಾಡೋದೇ ತಪ್ಪು. ಅಂಥದ್ರಲ್ಲಿ ರಹಸ್ಯನೆಲ್ಲ ಬಿಟ್ರೆ ಅವನ್ ಯಾವನೋ ಸ್ವಾಮೀಜಿ ಏನೋ ಮಾಡಕ್ಕೋಗಿ ಒಂದು ಕತೆ ಸಿಡಿ ಆಯ್ತಲ್ಲ, ಹಂಗಾಗ್ಬಿಡುತ್ತೆ. ಯಜಮಾನ್ರ, ಗುಡ್ಡದ್ ಎಲ್ಲ ಒಂದ್ ಮೇಲೆ ಆಣಿ ಮಾಡ್ತೀನ್ರಿ. ಈ ವಿಷಯನ ಯಾರಿಗೂ ಹೇಳಂಗಿಲ್ರಿ. ನನ್ ಕೊಟ್ಟೆ ಹೇಳ್ರಿ. ಹೇಳ್ರಿಪ್ಪ. ಬಟ್ಟೆನ ಯಾ ಸೋಪಲ್ಲಿ ಒಗ್ದೆ? ರೇನ್ರಿ? ಎಗ್ ಬುರ್ಜಿನ ರಿನ್ ಬುರ್ಜಿ ಮಾಡಿದ್ಯಾ? ಮಾರ್ರೆ, ಮತ್ತೆ ಯಾರೋ ಬಂದ್ರು. ಈಗ ಎಂತ ಹೋಗಿ ನೋಡ್ಬೇಕು. ಯಜಮಾನ್ರೆ, ಬಾಗ್ಲು ತೆಗೀರಿ. ನಾನು ಹೋಗ್ತೀನಿ. ಶಂಕರ್, ಏಯ್ ಬಾರೋ ಇಲ್ಲಿ. ಬಂದೆ ಬಿಡು. ನನ್ನೇ ಒಡಿಯಕ್ ಬಂದ? ಇಲ್ಲ, ಚೌಡಿ ಮೇಲೆ ಅವನ ಮೇಲೆ ಆಣೆ ಮಾಡಿ ಹೇಳ್ತೇನೆ. ಇಲ್ಲ ಬರ. ಶಂಕರ್ ಎದೋಳು, ಶಂಕರ್ ಎದೋಳು. ಶಂಕರ್ ಕೊಡೋ. ಅಯ್ಯೋ ತಗಿ. ಒಡೆಯ, ಫೋನು ರಿಂಗ್ ಆದ ಶಬ್ದಕ್ಕೆ ಸೈಲೆಂಟ್ ಇದ್ದ ನನ್ನ ಬಾಡಿ ವೈಬ್ರೇಷನ್ ಮೋಡಿಗೆ ತಿರುಗಿದೆ. ಪಿಕಪ್ ಮಾಡಿದ್ರೆ ಸ್ವಿಚ್ ಆಫ್ ಆಗ್ತದ ಅಂತ. ಈಗ ನೀನ್ ತೆಗಿಲಿಲ್ಲ ಅಂದ್ರೆ ನೀನ್ ಬ್ಯಾಟ್ರಿ ಕಿತ್ ಬಿಡ್ತೀನಿ. ಅಯ್ಯೋ ಮಾರ್ರೆ, ಅದಕ್ಕೆ ರೀಪ್ಲೇಸ್ ಉಂಟು, ಇದಕ್ಕೆ ರೀಪ್ಲೇಸ್ ಎಲ್ಲಿ ಉಂಟು? ತೆಗಿತೆ. ಹಲೋ, ಯಾರು? ಹಲೋ, ನಂದ. ಓಯ್ ಕಿರಿವಡಿಯ, ನರಸಪ್ಪನ ಎಂತನ? ಇಲ್ಲ ಮಾರ್ರೆ, ಒಂದು ವಾರ ಬಿಟ್ಟುಕೊಂಡು ಬಾ ಆಯ್ತಾ? ಎಕ್ಕೋ ನಂದ, ನಂದ. ನರಸಪ್ಪ ಒಡೆಯರೆ, ಹೇಳು ಮಾರೈತೆ. ಅದ ನಮ್ ತೋಟಕ್ ನೀರ್ ಹಚ್ತಾನಲ್ರಿ ಅವ. ಅದ ನರಸಪ್ಪನ? Something is wrong. ವಾಯ್ ನರಸಪ್ಪ, ನೀವು ಫಾರಿನ್ ಅಲ್ಲಿ ಇದ್ರಿ ತಾನೆ? ನಂದ, ನಮ್ಮ ಏನಾಗಿದೆ ಇವನಿಗೆ? ನರಸಪ್ಪ ಎಂತ ಆದ್ರೆ ಹೇಳು ಮಾರೈತಿ ನೀನು. ಅವ್ನಿಗೇನೋ ಹೊಟ್ಟಬೇನಿ ಅಂತ್ರಿ. ಅಲ್ಲ ಮಾರೈತೆ, ಅವ ಎಂತ ಫಾರಿನ್ಗೆ ಹೋಗ್ಲಿಕ್ಕೆ ಉಂಟತ್ತೆ, ಎಂತಾದ್ರೂ ತಿಂಡಿ ಮಾಡ್ಕೊಂಡು ಕೇಳಿದ. ಯಾರು? ಹಲೋ ನಂದ, ನಾನ್ ರಾಜೀವ್ ಕಣೋ. ಅಯ್ಯಯ್ಯೋ, ಏ ಮುದ್ದು, ಏನೋ ವಾಯ್ಸ್ ನಿಂದು. ಅರ್ಧ ಗಂಟೆಯಲ್ಲಿ ಬಂದ್ಬಿಡು ಚಿನ್ನ, ಪ್ಲೀಸ್. ಬೇಗ ಬರ್ತೀನಿ ಸರ್, ಆದ್ರೆ ನಮ್ಮ ಅಪ್ಪ ಅಮ್ಮನಿಗೆ. ನೀನ್ ಬಂದ್ಮೇಲೆ ಕತೆ, ಬಂದ್ಬಿಡ್ಬೇಕ? ಸರಿ ಸರ್, ಬೇಗ ಬರ್ತೀನಿ. ಬಾಯ್. ಡ್ರೈವರ್, ಸ್ವಲ್ಪ ಫಾಸ್ಟ್ ಆಗಿ ಹೋಗಿ.
ಏಯ್ ಡೌ ಮಾಡಿ ಓಯ್ ಒಡೆಯ, ಡಮ್ಮಿಯಲ್ಲಿ 3 ಕಮ್ಮಿ ಅನ್ನುವ ಹಾಗೆ ಇದ್ದೇನೆ. ನನಗೆ ಒಡೆಯೋದಿಲ್ಲ ಅಲ್ವಾ? ಒಡೆಯದ ಈ ಮನೆ ನಂದಾಗ್ಲಿ ಇರೋ ಒಂದೇ ಏಟು ಕರ್ಬೂಜ್ ತರ ಓಪನ್. ನರ್ಸಪ್ಪ ನರ್ಸಪ್ಪ. ಓಯ್ ಮಾರೈತಿ, ನಿನಗೆ ಎಂತ ಆಯ್ತಾ? ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ನೀನೇನು ಟೆನ್ಷನ್ ತಗೋಬೇಡ. ಈ ಕಥೆಯಲ್ಲಿ ಬೇಜಾನ್ ಟ್ವಿಸ್ಟ್ಗಳಿದೆ. ಯು ಜಸ್ಟ್ ಫಾಲೋ ಮೀ, ಓಕೆ? ನೀವು ಯಾಕೆ ಇಲ್ಲಿಗೆ ಬಂದದ್ದು? ನಾನು ಯಾಕೆ ಬಂದೆ, ಹೆಂಗ್ ಬಂದೆ ಅನ್ನೋದು ನಿನಗೆ ಬೇಕಾಗಿಲ್ಲ. ತಿನ್ನೋದನ್ನ. ಇವತ್ತು ಮಂಗಳವಾರ ಮಾರ, ನಾನು ಏನ ನನ್ ಗಂಡನ ಮೇಲೆ ಕೈ ಮಾಡ್ತೀಯನ? ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ಸುಮ್ಮನೆ ಮಾಡ್ತೀಯ, ಮತ್ತೆ ಮತ್ತೆ ಇಂಥದ್ದು ಬೇಕಾ? ಏಯ್, ನಿಜ ಹೇಳೋ, ನೀನ್ ಫೆನೈಲ್ ಹಾಕಿದ್ದನ್ನ ನಾನು ನೋಡಿದೆ. ನೀನ್ ಯಾರೋ? ಈ ಮಾಡಿ ಮೇಲೆ ಕೂತಿರೋ ಸತ್ಯ ಯಾರೋ? ಸತ್ಯ ಹೇಳೋ. ಏ ಸತ್ಯ ಹೋದ್ರ ಈ ಹುಡುಗ ಬಾಳ ಶಾಣೆ ಕಾಣಿಸ್ತಾನ, ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾನ. ಹೋದ್ರ ಹೇಳು, ನಿನ್ಗೇನ್ ಬೇಕು, ನಾನು ಸಪೋರ್ಟ್ ಮಾಡ್ತೀನಿ, ಹೇಳೋ. ಹೇಳ್ತೆ ಮಾರ್ರೆ, ನಿನ್ನೆ ಬೆಳಗ್ಗೆ ನಾನು ತರಕಾರಿ ತೆಕ್ಕೊಂಡು ಮನೆ ಒಳಕ್ಕೆ ಬಂದೆ. ಜ್ಯೂಸನ್ನು ಒಡೆಯರಿಗೆ ಕೊಡುವಂತ ಮನೆ ತುಂಬಾ ಹುಡುಕಿದೆ, ಒಡೆಯರು ಎಲ್ಲೂ ಕಾಣಿಸ್ಲಿಲ್ಲ. ಕೊನೆಗೆ ನೋಡ್ತೇನೆ, ಇದ್ದಕ್ಕಿದ್ದ ಹಾಗೆ ಇಬ್ಬರು ದಾಂಡಿಗರು ಮೆಟ್ಟಲು ಎಳೆದುಕೊಂಡು ಬಂದರು. ನಾವು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿದ್ದರೆ ಮಾತ್ರ ನಿಮ್ಮ ಒಡೆಯರು ಜೀವ ಸಹಿತ ಸಿಗ್ತಾರೆ, ಇಲ್ಲ ಅಂದ್ರೆ ಅವ್ರ ಜೊತೆ ನಿನ್ನನ್ನು ಸಾಯಿಸ್ತೇನೆ ಅಂತ ನನಗೆ ಹೊಡೆದು ಬಡದು ಬೆದರಿಸಿದ್ರು ಮಾರಾಯರೆ. ತಾಯಿ ಚೌಡಿ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಇಷ್ಟ ನನಗೆ ಗೊತ್ತಿರೋದು. ಹಾಗಾದ್ರೆ ಈ ಮನೆ ಓನರ್ ಎಲ್ಲಿ? ಮನೆ ಓನರ್ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ತಾಯಿ ಚೌಡಿ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಕಟ್ಟಿಕೊಂಡ ನನ್ನ ಹೆಂಡತಿಯ ಮೇಲೆ ಆಣೆ ಮಾಡಿ ಹೇಳ್ತೇನೆ. ನಾನು ಹೇಳ್ತಿರೋದೆಲ್ಲ ಸತ್ಯ ಸತ್ಯ ಸತ್ಯ. ನಿನ್ ಮಾತ್ ನಂಬೋದಾ? ಚೌಡಿ ಮೇಲೆ ಆಣೆ ಮಾಡ್ಲಿಕ್ಕತ್ತಾರಂದ್ರ ಕರೆನೇ ಹೇಳಿಕತ್ತಾರ್ರಿ. ಅದಕ್ಕೆ ಯಾರು ಈಗ ಎಂತ ಮಾಡೋದು ಬೇಡ, ನಾನೀಗ ಹೋಗಿ ಎಗ್ ಬುರ್ಜಿ ತಿನ್ನಿಸಿ ಅವನನ್ನು ಸಾಯಿಸ್ತೇನೆ. ನೀವಿಲ್ಲೇ ಇರಿ. ಏ ದಡ್ಡ, ಈ ಎಗ್ ಬುರ್ಜಿ ಕೊಟ್ರೆ ಅವನು ಹೊಗೆ ಹಾಕಂತಾನೆ. ಆಮೇಲೆ ಓನರ್ ಎಲ್ಲಿದ್ದಾರೆ ಅಂತ ಯಾರೋ ಹೇಳ್ತಾರೆ. ಅಯ್ಯೋ ನನ್ನ ಮಂಡೆಗೆಷ್ಟು, ಈ ನಿಟ್ಟಿನಲ್ಲಿ ನಾನು ಯೋಚಿಸಲೇ ಇಲ್ಲ. ಈಗ ಎಂತ ಮಾಡೋದು? ಎಗ್ ಬುರ್ಜಿನ ಬೇರೆ ಮಾಡು, ಆದ್ರೆ ಫೆನೈಲ್ ಹಾಕ್ಬೇಡ. ಫೆನೈಲ್ ಎಂತ ಹಾಕುದಿಲ್ಲ. ಕೃಷ್ಣನ್ ರೂಪದಾಗ ಬಂದೀಪ, ಕಂಸನ್ ಮಾತ್ರ ಬಿಡ್ಬೇಡ ನೋಡು. ಎಗ್ ಬುರ್ಜಿ ರೆಡಿ ಉಂಟು, ನಾನು ಹೋಗಿ ಕೊಟ್ಟು ಬರ್ತೆ. ಒಂದ್ ನಿಮಿಷ, ನೀವ್ ಹೋಗ್ಬೇಡಿ, ನಿಮ್ ಹೆಂಡತಿನ ಕಳ್ಸಿ. ಒಂದ್ ನಿಮಿಷ. ಏನವಾ? ನಾರ್ಮಲ್ ಆಗಿ ಕೇಳಕ್ ಹೋಗ್ಬೇಡಿ. ಎದಕ್ಕಿದರ್ತಿ? ಎಂತ ಅರ್ಭಾಟ್ ಆಕ್ಟಿಂಗ್ ಮಾಡ್ತೀನಂತ. ಇನ್ನು ಎಂತೆಂತ ಕಾಳಜಿಯೋ ಮಾರಾಯ. ಬಟ್ ನಿಧಾನ. ಬೇಡ, ಹೋಗ ಮಾರಾಯ. ತಗೋರಿಪ್ಪ.